ಮನೇಲಿ ಯಾರೂ ಇಲ್ಲ ಅಂತ ನಾನು ನನ್ನ ಹೆಂಡತಿ ಏನು ಮಾಡಿದ್ವಿ, ಹೋಗಿ ಫ್ರಿಡ್ಜ್ ಓಪನ್ ಮಾಡಿದಾಗ ಅಲ್ಲಿ ನಮಗೆ 2 ಪ್ಯಾಕೆಟ್ ಇರೋದು ಅಂತ ಒಂದು ಪನ್ನೀರ್ ಪಟ್ನ ಸಿಕ್ತು. ಅದನ್ನು ತೊಗೊಂಡು ನಾವೇನು ಮಾಡಿದ್ವಿ, ನೀವೇ ನೋಡಿ ಈಗ ಏನು ಮಾಡ್ತೀವಿ ಅಂತ. ಆ್ಯಕ್ಚುಲಿ ತೋರಿಸ್ಕೊಂಡು ನಿಂತಿದ್ದೆ ಹಿಂಗೆ. ನಮ್ಮ ಹುಡುಗಿನ ಕರೆದ್ಬಿಟ್ಟು ವಿಡಿಯೋ ಹಿಡ್ಕೊಂಡು ಕುಂತಿದ್ಲು. ಪ್ಯಾಕೆಟ್ ಓಪನ್ ಮಾಡೋದನ್ನೇ ಹಿಂಗೆ ಅನ್ನೋದು ಹೇಳ್ಕೊಡ್ತಾಯಿದ್ದೆ. ಪನ್ನೀರ್ ಪ್ಯಾಕೆಟ್ ಅದು. ಓಕೆ, ಈ ಥರ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಅದೇ ಟೈಮ್ಗೆ ನಮ್ಮ ಹುಡುಗಿ ನಾನು ಮಾಡ್ತೀನಿ, ನೀನು ಮಾಡಬೇಡ, ನೀನು ಓಪನ್ ಮಾಡಿ ಕೊಡಿ ಸಾಕು ಅಂತ ಅಂದ್ಲು. ಓಕೆ ತಗೋ ನೀನು ಮಾಡು ಅಂತ ಅವಳ ಕೈ ಕೊಟ್ಟಾಗ ಅವಳೇನು ಮಾಡಿದ್ಲು, ಕೈಗೆ ಕುಯ್ತಾ ಇದ್ಲು. ಕುಯ್ಬೇಡ ಕಣ, ಕೈಗೆ ಏಟಾಗುತ್ತೆ ಅಂತಂದೆ. ಹಾಂ ಅಂತ ನಾನು ಹೇಳ್ದೆ ತಾನೇ, ಏನೂ ಆಗಿಲ್ಲ ಬಿಡು, ನಿಂಗೆ ಗೊತ್ತಾಗಲ್ಲ ಅಂತ ಬಿಡಪ್ ಹಾಕಿದ್ಲು. ಅದನ್ನು ನಾನು ಹಾಕ್ತೀನಿ, ಮ್ಯೂಟ್ ಆಗೈತದ ಹಾಕ್ತೀನಿ. ಓಕೆ, ಹಂಗೆ ಕಟ್ ಮಾಡ್ತಾ ಕ್ಯೂಬ್ಸಲ್ಲಿ ಕಟ್ ಮಾಡ್ತಾಯಿದ್ಲು. ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡೋಕ್ಕೆ ಹೇಳಿದ್ದೆ, ಬಟ್ ಅದೇ ಥರ ಕಂಟಿನ್ಯೂ ಕಟ್ ಮಾಡ್ತಾಯಿದ್ಲು. ಬಟ್ ಅವಳಿಗೆ ಕಿರ್ಬೆಳಿಗೆ ಏಟಾಗಿತ್ತು, ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ಲು. ಗೊತ್ತಿಲ್ಲ ಅವಳಿಗೆ, ರಕ್ತ ಬಂದಿರ್ಬೋದು ಸ್ವಲ್ಪ. ಹಿಂಗೆ ಸಕ್ಕದಾಗಿ ಕ್ಯೂಬಾಗಿ ಕಟ್ ಮಾಡಿದ್ಲು ನಮ್ಮ ಹುಡುಗಿ ಚೆನ್ನಾಗಿ. ಅದನ್ನ ನಾನೇನು ಮಾಡಿದೆ, ಇನ್ನೂ ಸ್ವಲ್ಪ ಇತ್ತು, ಅದು ಬೇಡ ಫುಲ್ ಜಾಸ್ತಿ ಆಗುತ್ತೆ, ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಮರ್ಜೆನ್ಸಿಗೆ ಇಡೋಣ, ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವ್ರೇನು ಮಾಡ್ಬಿಟ್ಟು ನಾನು ಏನು ಮಾಡಿದೆ, ಎತ್ತಿಕ್ಬಿಟ್ಟು ಈರುಳ್ಳಿನ ಕಚ್ಚ ಅಂತ ಹಾಕೊಂಡು ನಾನು ತಂದಿರೋ ಒಂದು ಇದರಲ್ಲಿ ಸಕ್ಕದಾಗಿ ಚೂರು ಮಾಡಾಕ್ತೆ. ಆಮೇಲೆ ನಾನೇನು ಮಾಡಿದೆ, ತಿರ್ಗಾ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಈರುಳ್ಳಿ ಮತ್ತು ಇಷ್ಟಲ್ಲಿ ಪನ್ನೀರನ್ನ ಸ್ವಲ್ಪ ಒಗ್ಗರಣೆ ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ರೋಸ್ಟ್ ಮಾಡ್ತಾ ಇದ್ದೀನಿ ಈಗ. ಆ್ಯಕ್ಚುಲಿ ಅದೊಂದು ಆಯಿತು ಒಂದು 20 ಮಿನಿಟ್ಸು ಅಷ್ಟೊತ್ತು, ಒಂದು 20 ಮಿನಿಟ್ಸ್ ಬೇಡ, ಒಂದು 10 ಮಿನಿಟ್ಸ್ವರೆಗೂ ನಾನು ಮಾಡಿದೆ. ಆ್ಯಕ್ಚುಲಿ ನೀವು ಏನೋ ಟ್ರೈ ಮಾಡಿದ್ರೆ ಈ ಥರ ಮಾಡಿ, ಒಂಥರ ಬ್ರೌನ್ ಕಲರ್ ಬರಬೇಕು, ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ನಿಮಗೂ. ನಾವೇನು ಮಾಡಿದ್ವಿ, ನಾವು ಹಂಗಂಗೆ ತಿನ್ಕೊಂಡು ಅರ್ಧಂಬರ್ಧ ಖಾಲಿ ಮಾಡ್ತೀವಿ. ನೋಡಿ ನಮ್ಮ ಹುಡುಗಿ ಹೆಂಗೋಗಿತ್ತೊಳಗೆ ತಿನ್ಕೊಂಡು ಹಿಂಗೆ. ಓಕೆನಾ, ಅದು ಹಂಗೆ ಬಾಯ್ಲ್ಡ್ ಅಲ್ಲ ಸಾರಿ, ಎಣ್ಣೆಗೆ ಹಾಕ್ಕೊಂಡು ಹುರಿದು ಅದನ್ನು ತೆಗ್ದು ಒಂದು ಇದಕ್ಕೆ ಹಾಕಿದ್ವಿ. ಬಟ್ ಏನಾಯಿತು ಅಂದರೆ ನಾವು ಹಂಗೆ ತಿನ್ಕೊಂಬಿಟ್ವಿ ಒಂದು 4-5 ಪೀಸ್ನ. ಸಕ್ಕದಾಗಿತ್ತು, ಉಪ್ಪು ಹಾಕಿದ್ನಲ್ಲ, ಖಾರ ಹಾಕಿದ್ನ, ಚೆನ್ನಾಗಿತ್ತು. ಇದೇ ಥರ ಎಲ್ಲ ಅಂದರೆ ಅದಾದಮೇಲೆ ತಿರ್ಗಿ ನಾವು ಅದನ್ನು ಖಾರದ ಪುಡಿ ಹಾಕಿ ಸ್ವಲ್ಪ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಇವಾಗ ಟೊಮೊಟೊನೆಲ್ಲ ಅದು ಸ್ವಲ್ಪ ಹುರ್ಕೊಂಡು ಅದೊಂಥರ ಕಮ್ಮಿಗಿರುತ್ತೆ, ಸ್ವಲ್ಪ ರೋಸ್ಟ್ ಮಾಡಿದಾಗ ಅದೊಂದು ಕಮ್ಮಿಗಿರುತ್ತೆ. ಅದು ರೋಸ್ಟ್ ಮಾಡಿದ್ದನ್ನ ನಾವು ತಿರ್ಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಳಕ್ಕೆ ಪ್ರಯತ್ನ ಪಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂಥರ ಕಮ್ಮಿಗಿರುತ್ತೆ, ನಮ್ಗೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ, ಒಂಥರ ಸಕ್ಕದಾಗಿರುತ್ತೆ. ಈ ಥರ ನಾವು ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡು, ನಮ್ಮ ಹುಡುಗಿ ದೊಡ್ಡ ಜಾರ್ಗೆ ಹಾಕಿ ಅಂತ ಹೇಳಿದೆ. ಇವಳು ಚಿಕ್ಕ ಜಾರ್ ಕೊಟ್ಬಿಟ್ಟು ಚಿಕ್ಕದಾಗಿ ಇದು ಮಾಡಿದ್ಲು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಏನು ಮಾಡಬೇಕು, ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಸ್ವಲ್ಪ ಅಂದ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡು ಕುಂತಿದ್ದೆ. ಕಡಲೆ ಬೀಜ ರೋಸ್ಟ್ ಮಾಡಿ ಮಿಕ್ಸಿ ಒಳಗೆ ಹಾಕಿದ್ದೀವಿ, ಸಣ್ಣ ಮಿಕ್ಸಿ ಒಳಗೆ. ಬಟ್ ಜಾರ್, ಅದು ಮಿಕ್ಸಿ ಅಲ್ಲ, ಜಾರ್ ಒಳಗೆ ಹಾಕಿದ್ದೀವಿ. ಜಾರ್ ಏನಾಯಿತು, ಜಾರ್ ತೊಗೊಂಡು ನಮ್ಮ ಹುಡುಗಿಗೆ ಕೊಟ್ಟೆ. ಚಿಕ್ಕ ಜಾರ್ ಇಟ್ಕೊಂಡು ಅವಳು ಬರ್ರ ಅಂತ ಅನ್ನಿಸ್ಬಿಟ್ಲು. ಅಂತ ಅನ್ನಿಸ್ಬಿಟ್ಟು ಏನಾಯಿತು, ಗರ್ವ ಸ್ವಲ್ಪ ಹಾಕು ಅಂತ ಅಂದ್ಬಿಟ್ಟು ನೀರು ಹಾಕಿದ್ಲು. ಗಟ್ಟಿ ಆಯಿತು ಅಂತ ನೀರು ಹಾಕಿಸ್ದೆ ನಾನು. ಯಾಕಪ್ಪ ನೀರು ಫುಲ್ ಗಟ್ಟಿಯಾಗಿದೆ, ನಮಗೆ ತಿನ್ನೋಕ್ಕೆ ಖಾರವಾಗಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ದೆ. ಬಟ್ ಹಾಕಿದ್ಕೊಂಡು ನನಗೆ ಬೈಲಿಕ್ಕೆ ಕೇಳ್ಬಿಡ್ತು ಅಂತ. ಅದೇ ಗ್ಯಾಪಲ್ಲಿ ಏನಾದರೂ ಆಗಲಿ ಬಿಡೋ ಅಂದ್ಬಿಟ್ಟು ನಾನೇನು ಮಾಡಿದೆ, ತಿರ್ಗಿ ಒಗ್ಗರಣೆ ಸ್ಟಾರ್ಟ್ ಮಾಡಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತೆ, ರಪ್ ಅಂತ ಸಿಡಿತು ನೋಡ್ರಿ, ಅದೇನೋ ಚಕ್ಕೆಲ್ಲ ಹಂಗೆ ಹಾಕಿದ್ಕೆ ಅದಾಯ್ತು ಬಿಡಿ. ಸಿಡಿತು ಹೋಗಲಿ ಅಂತ ಅಂದ್ಬಿಟ್ಟು ನಾವು ಈರುಳ್ಳಿ ಹಾಕ್ಬಿಟ್ಟು ಏನು ಮಾಡಿದ್ವಿ, ಖಾರನ ನೋಡಿ ನಮ್ಮ ಗಟ್ಟಿಯಾಗಿ ರುಬ್ಬಿಟ್ಟೋಳು ನಮ್ಮ ಹುಡುಗಿ. ಅದಕ್ಕೆ ತಿರ್ಗಿ ಹಂಗೆ ಮಾಡಿ ಒಂದು ಲೋಟ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಂಗೆ ಖಾರದ ಪುಡಿನ ಮೆಣಸಿನ ಪುಡಿನೋ ಅದು ಇದು ಹಳೆ ಮೂಳ ಸುರಿದ್ಬಿಟ್ಟು ನಮಗೆ ಬೇಕಾಗಿದ್ದನ್ನೆಲ್ಲ ಹಾಕೊಂಡು ತಿನ್ನಬೇಕಲ್ಲಪ್ಪ ಅಂತ ನೋಡ್ಬಿಟ್ಟು ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಖಾರ ಸ್ವಲ್ಪ ಕಡಿಮೆ ಇತ್ತು. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಉಪ್ಪು ಸಾಲ್ಟೇಜ್ ಇತ್ತು, ಯಾಕೆಂದರೆ ಸ್ಪೀಟ್ ಆಗಿದೆ. ಇವಾಗ ನಮ್ಮ ಹುಡುಗಿ ತಿನ್ಕೊಂಡು ಹಂಗೆ ಒಂದೊಂದು ಸ್ವಲ್ಪ ಹಾಕೋದ್ಲೀಗ. ಅದು ಪನ್ನೀರ್ ಅದರೊಳಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡಿದೆ, ಗಮ್ ಅಂತಾಯಿತು. ಟೇಸ್ಟ್ ಮಾತ್ರ ನಾನಂತೂ ತಿಂದೆ, ಒಂಚೂರು ಟೇಸ್ಟ್ ನೋಡಿದೆ ಗುರು, ಆಹಾ ಸೂಪರ್ ಅನ್ನಿಸ್ಬಿಡ್ತು. ಲೈಫಲ್ಲಿ ಈ ಥರ ತಿನ್ನಬೇಕು ಅಂತ ಅಂದ್ಕೊಂಡಾಗ ನಾನೇನು ಮಾಡಿದೆ, ನಮ್ಮ ಹುಡುಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಅಂತ ಅಂದ್ಬಿಟ್ಟು ಬಿಟ್ಟೆ. ಅವಳು ಕೊತ್ತಂಬರಿ ಸೊಪ್ಪು ಹಾಕಿದ್ದು ನಾನು ಹೋಗಿ ಮೂಸಿ ನೋಡಿದ್ವಿ. ಎಂಥ ಪರಿಮಳ ಗುರು, ಕೊತ್ತಂಬರಿ ಸೊಪ್ಪು ವೈಬ್ರೇಟು ಅಬ್ಬಬ್ಬ ಹಿಂಗೆ ಬಂದ್ಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ಒಂದು ಪ್ಲೇಟ್ ತೊಗೊಂಡು ಒಂದು 2 ಸೆಕೆಂಡ್ ಮುಚ್ಬಿಡೋಣ ಅದ್ರ ಮೇಲೆ ಅಂತ ಅಂದ್ಬಿಟ್ಟು ಫುಲ್ಲಿ ಮುಚ್ಬಿಟ್ಟು ಇಕ್ಕಿದ್ದೀನಿ. ಸೂಪರ್ ಆಗಿದೆ ಗುರು, ತಿಂತಾ ಇರೋದೇ ಬಾರಿಸ್ತಾ ಇರೋದೇ ಚಪಾತಿ ಹಾಕೊಂಡು.